ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 1ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಗವರ್ನಮೆಂಟ್ ಶಾರ್ಪ್ಲಿ ಕಟ್ಸ್ ರೇಟ್ಸ್ ಆನ್ ಸ್ಮಾಲ್ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋದಾಗಿದೆ. ಇದರ ಕಂಟಿನ್ಯೂಯೇಷನ್ ಅನ್ನ ಮತ್ತೊಂದು ಪುಟದಲ್ಲಿ ಕೂಡ ನಾವು ಕಾಣಬಹುದಾಗುತ್ತೆ. ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಆ ನಿರ್ಧಾರ ಏನು ಅಂತ ಅಂದ್ರೆ ಶಾರ್ಪ್ಲಿ ಸ್ಮಾಲ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳೇನಿದೆ, ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳ ಒಂದು ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಕಟ್ ಮಾಡುವಂತ ಒಂದು ನಿರ್ಧಾರವನ್ನ ತಗೊಂಡಿರ್ತಕ್ಕಂಥದ್ದು. ಆ ನಿರ್ಧಾರ ಎಲ್ಲಿಂದ ಎಲ್ಲಿವರೆಗೂ ಅಪ್ಲೈ ಆಗುತ್ತೆ ಅಂತ ಅಂದ್ರೆ 2021-22ರ ಫಿನಾನ್ಷಿಯಲ್ ಇಯರ್ ಇಂದಿನಿಂದ ಅಂದ್ರೆ ಏಪ್ರಿಲ್ 1ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಏಪ್ರಿಲ್ 1ರಿಂದ ಪ್ರಾರಂಭ ಆಗ್ತಿರುವಂತ 2021-22ರ ಆರ್ಥಿಕ ವರ್ಷದ ಮೊದಲ ಟ್ರೈಮಿಸ್ಟರ್ ಅಂದ್ರೆ ಮೊದಲ 3 ತಿಂಗಳುಗಳಿಗೆ ಅಂದ್ರೆ ಜೂನ್ 30ರವರೆಗೂ, ಏಪ್ರಿಲ್ ಮೇ ಜೂನ್ಗೆ ಅಪ್ಲೈ ಆಗುವಂತೆ ಈ ಒಂದು ಸ್ಮಾಲ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳೇನಿದೆ ಇವುಗಳ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಕಟ್ ಮಾಡ್ತಾ ಇದೆ ಸರ್ಕಾರ. ಯಾತಕ್ಕಾಗಿ ಅಂತ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಇನ್ಫ್ಲೇಷನ್ ಟಾರ್ಗೆಟ್ ಬ್ಯಾಂಡ್ ಏನು ಭಾರತದಲ್ಲಿ ಅಂತ ಅಂದ್ರೆ 4% +−2% ಅಂದ್ರೆ 2% ಮ್ಯಾಕ್ಸಿಮಮ್ 6ರಷ್ಟು ಇನ್ಫ್ಲೇಷನ್ ಇದ್ರೆ ಎಕಾನಮಿಯಲ್ಲಿ ಒಂದು ಸ್ಟೆಬಿಲಿಟಿ ಅನ್ನುವಂಥದ್ದು ಇರುತ್ತೆ. ಇದು ನಮ್ಮ ಭಾರತದ ಮಟ್ಟಿಗೆ ನೋಡಬಹುದಾದಂತ ಇನ್ಫ್ಲೇಷನ್ ಟಾರ್ಗೆಟ್ ಬ್ಯಾಂಡ್ ಆಗಿರ್ತಕ್ಕಂಥದ್ದು. ಇದನ್ನ ಯಾರು ಮೆನ್ಷನ್ ಮಾಡ್ತಾರೆ ಅಂತಂದ್ರೆ ಇದನ್ನ RBI ನವರು ಸೆಟ್ ಮಾಡಿರ್ತಾರೆ. ಈಗ ಭಾರತದ ಈ ಇನ್ಫ್ಲೇಷನ್ ಟಾರ್ಗೆಟ್ ಬ್ಯಾಂಡ್ ಅನ್ನ 4 ± 2 ಅಂತ ಏನಿದೆ ಇದು ನೆಕ್ಸ್ಟ್ 5 ಇಯರ್ಸ್ಗೂ ಕೂಡ ವ್ಯಾಲಿಡ್ ಆಗುತ್ತೆ ಅಂತ ಹೇಳಿ RBI ಇತ್ತೀಚೆಗಷ್ಟೇ ಹೇಳಿರ್ತಕ್ಕಂಥದ್ದು. ಆದ್ರೆ ಈಗ ರಿಟೇಲ್ ಇನ್ಫ್ಲೇಷನ್ ಅನ್ನುವಂಥದ್ದು 6% ಗಿಂತಲೂ ಕೂಡ ಹೆಚ್ಚಿನದಾಗಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಸ್ಮಾಲ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳೇನಿದೆ ಇವುಗಳ ಮೇಲೆ ನೀಡುವಂತ ಬಡ್ಡಿಯ ಹಣವನ್ನ, ಇಂಟ್ರೆಸ್ಟ್ ಹಣವನ್ನ ಕಟ್ ಮಾಡ್ತಾ ಇದೆ ಸರ್ಕಾರ. ಈ ಮೂಲಕವಾಗಿ ರಿಟೇಲ್ ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡುವಂತದ್ದು ಇವರ ಉದ್ದೇಶ. ಹೇಗೆ ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ತಮ್ಮ ಸೇವಿಂಗ್ ಗಳನ್ನ ಏನಿಟ್ಟಿರ್ತಾರೆ ಅದರ ಮೇಲೆ ಬರುವಂತ ಬಡ್ಡಿಯ ಹಣ ಕಡಿಮೆ ಆಗ್ತಿದೆ ಅಂತ ಅಂದ್ರೆ ಜನಗಳ ಬಳಿ ಹಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಅವರಿಗೆ ದೊರೆಯುವಂತ ಹಣ ಕಡಿಮೆ ಆಗುತ್ತೆ. ಆಗ ಜನಗಳ ಬಳಿ ಹಣ ಕಡಿಮೆ ಆದಾಗ ಅವರ ಸ್ಪೆಂಡಿಂಗ್ ಕೂಡ ಕಡಿಮೆ ಆಗುತ್ತೆ. ಯಾವಾಗ ಸ್ಪೆಂಡಿಂಗ್ ಕಡಿಮೆ ಆಗುತ್ತೆ ಆಗ ಕೆಲವೊಂದು ಈ ರೀತಿಯ ರಿಟೈಲ್ ವಸ್ತುಗಳೇನಿದೆ ಆ ವಸ್ತುಗಳಿಗೆ ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ಪ್ರೈಸ್ ತಂತಾನೆ ಕಡಿಮೆ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಒಂದು ನಿಲುವಾಗಿರಬಹುದು. ಈ ರೀತಿ ಹಣದುಬ್ಬರವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಹಣದುಬ್ಬರದ ವ್ಯತಿರಿಕ್ತ ಪರಿಣಾಮ ಆಗದೇ ಇರೋದಕ್ಕೆ ಏನೆಲ್ಲ ಮೆಷರ್ಸ್ ಗಳನ್ನ ತಗೊಳ್ಬಹುದು, ಯಾವ ರೀತಿಯಾದಂತ ಮೆಷರ್ಸ್ ಗಳನ್ನ ತಗೊಂಡಾಗ ಯಾವ ರೀತಿಯಾದಂತ ಒಂದು ಪರಿಣಾಮವನ್ನ ನಮ್ಮ ಎಕಾನಮಿಯಲ್ಲಿ ಕಾಣಬಹುದು ಅಂತ ಹೇಳಿ ನೇರವಾದಂತ ಪ್ರಶ್ನೆಗಳನ್ನ ಪ್ರಿಲಿಮ್ಸ್ ನಲ್ಲಿ ನಾವೀಗಾಗಲೇ ನೋಡಿದ್ದೇವೆ. ಹಾಗಾಗಿ ಈ ಎಲ್ಲ ಪರ್ಸ್ಪೆಕ್ಟಿವ್ ನಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ ಎಕನಾಮಿಕ್ಸ್ ಅನ್ನ ಓದ್ತಾ ಇರುವಾಗ. ಇನ್ಫ್ಲೇಷನ್ ಹೆಚ್ಚಾಗ್ತಿದೆ ಅಂತ ಅಂದಾಗ ಈಗ ಸರ್ಕಾರ ಯಾವ ನಡೆಗಳನ್ನ ತಗೊಂಡ್ರೆ ನಮ್ಮ ಇನ್ಫ್ಲೇಷನ್ ಅನ್ನ ನಾವು ಒಂದು ಲಿಮಿಟ್ ನಲ್ಲಿ ಅಥವಾ ನಮಗೇನು ಇನ್ಫ್ಲೇಷನ್ ಟಾರ್ಗೆಟ್ ಬ್ಯಾಂಡ್ ಇದೆ ಈ ಬ್ಯಾಂಡ್ ನ ಅಡಿಯಲ್ಲಿ ಇಡಬಹುದು, ಅಥವಾ ಯಾವೆಲ್ಲ ಮೆಜರ್ಸ್ ಗಳನ್ನ ತಗೊಂಡ್ರೆ ಈಗ ಎಕಾನಮಿಗೆ ಒಳಿತಾಗುತ್ತೆ, ಈ ರೀತಿಯ ಒಂದು ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರಬೇಕಾಗುತ್ತೆ. ಇನ್ನು ಯಾವುದೇ ರಾಷ್ಟ್ರದ ಸೆಂಟ್ರಲ್ ಬ್ಯಾಂಕ್ ಭಾರತಕ್ಕೆ ಹೋಲಿಸಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿಯ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಕೇವಲ ಇನ್ಫ್ಲೇಷನ್ ಟಾರ್ಗೆಟಿನ ಒಂದು ಬ್ಯಾಂಡ್ ಏನಿರುತ್ತೆ ಆ ಬ್ಯಾಂಡ್ ನ ಒಳಗೆ ಇನ್ಫ್ಲೇಷನ್ ಅನ್ನ ಇಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಬೇರೆ ಯಾವುದರ ಮೇಲೂ ಕೂಡ ಗಮನವನ್ನು ಹರಿಸದೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ತನ್ನ ಪಾಲಿಸೀಸ್ ಗಳನ್ನ ಏನು ಫ್ರೇಮ್ ಮಾಡುತ್ತೆ. ಸೆಂಟ್ರಲ್ ಬ್ಯಾಂಕಿನ ಈ ನಡೆಗೆ ನಾವು ಸ್ಟ್ರಿಕ್ಟ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರಿತೇವೆ. ಆದ್ರೆ ಒಂದು ವೇಳೆ ಇವುಗಳ ಜೊತೆಗೆ ಇನ್ಫ್ಲೇಷನ್ ಅನ್ನ ಹೊರತುಪಡಿಸಿ ಇನ್ನುಳಿದಂತ ವಿಚಾರಗಳೇನಿರುತ್ತೆ, ಇಂಟ್ರೆಸ್ಟ್ ರೇಟ್ ಗಳ ಸ್ಟೆಬಿಲಿಟಿಯನ್ನ ಕಾಪಾಡುವಂಥದ್ದು, ಎಕ್ಸ್ಚೇಂಜ್ ರೇಟ್ ಗಳನ್ನ ಕಾಪಾಡುವಂಥದ್ದು, ಔಟ್ಪುಟ್ ಅನ್ನ ಗಮನದಲ್ಲಿಟ್ಕೊಳ್ಳುವಂಥದ್ದು, ಎಂಪ್ಲಾಯ್ಮೆಂಟ್ ಅನ್ನ ಗಮನದಲ್ಲಿಟ್ಕೊಳ್ಳುವಂಥದ್ದು, ಇವುಗಳನ್ನ ಗಮನದಲ್ಲಿಟ್ಕೊಂಡು ಒಂದು ವೇಳೆ ಇನ್ಫ್ಲೇಷನ್ ಟಾರ್ಗೆಟಿನ ಈ ಬ್ಯಾಂಡ್ ಏನಾದ್ರೂ ಆಚೆ ಈಚೆ ಆಗ್ತಿದ್ರು ಕೂಡ ಅದನ್ನ ಗಮನಿಸದೆ ಇವುಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಹೋದ್ರೆ ಅದನ್ನ ನಾವು ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರಿಬಹುದಾಗಿರುತ್ತೆ. ಆದ್ರೆ ಇಲ್ಲಿ ನಾವು ಕಾಣಬಹುದಾಗಿರುವಂತದ್ದು ಏನು ಅಂತ ಅಂದ್ರೆ ಸ್ಟ್ರಿಕ್ಟ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಹೇಳಿ. ಇಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು 6% ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಅದರ ಒಳಗೆ ಇದನ್ನ ತರಬೇಕು ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ಈಗ ಶಾರ್ಪ್ ಆಗಿ ಗವರ್ನಮೆಂಟ್ ಅನ್ನುವಂಥದ್ದು ಸ್ಮಾಲ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳಿಗೆ ನೀಡ್ತಾ ಇರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ ಗಳನ್ನ ಕಟ್ ಮಾಡ್ತಾ ಇದೆ. ಇಂಟ್ರೆಸ್ಟ್ ರೇಟ್ ಗಳ ಮೇಲೆ ಸ್ಟೆಬಿಲಿಟಿಯನ್ನ ಕಾಪಾಡೋದಕ್ಕಿಂತ ಹೆಚ್ಚಿನದಾಗಿ ನಮಗೆ ಇಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಿನದಾಗಿ ಆಗದೇ ಇರಲಿ ಅಂತ ಹೇಳಿ ಪಾಲಿಸಿಯನ್ನ ತಗೊಳ್ತಾ ಇರೋದ್ರಿಂದ ಇಲ್ಲಿ ಸ್ಟ್ರಿಕ್ಟ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನ ನಾವು ಕಾಣಬಹುದಾಗುತ್ತೆ. ಇನ್ನ ಸೇವಿಂಗ್ಸ್ ಡೆಪಾಸಿಟ್ಸ್ ಗಳನ್ನ ನೋಡಿದ್ರೆ ಇದುವರೆಗೂ ಅಂದ್ರೆ ಮಾರ್ಚ್ 31ರವರೆಗೂ ಪರ್ ಆನಮ್ 4% ನಷ್ಟು ಇಂಟ್ರೆಸ್ಟ್ ಅನ್ನ ನೀಡಲಾಗ್ತಿತ್ತು. ಈಗ ಜೂನ್ 30ರವರೆಗೂ ಅಂದ್ರೆ ಮುಂದಿನ 3 ತಿಂಗಳವರೆಗೂ ಕೇವಲ 3.5% ನಷ್ಟು ಮಾತ್ರವೇ ಅದಕ್ಕೆ ಇಂಟ್ರೆಸ್ಟ್ ಅನ್ನ ನೀಡಲಾಗುತ್ತೆ. ಇನ್ನು 1 ಇಯರ್ ಟೈಮ್ ಡೆಪಾಸಿಟ್ಸ್ ಗಳಿಗೆ ಇದುವರೆಗೂ 5.5% ನೀಡ್ತಾ ಇದ್ರೆ ಈಗ 4.4% ನಷ್ಟು ನೀಡಲಾಗುತ್ತೆ. ಇದೇ ರೀತಿಯಾಗಿ ಬೇರೆ ಬೇರೆ ಸ್ಕೀಮ್ಸ್ ಗಳಿಗೆ ಸ್ಮಾಲ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳಿಗೆ ತನ್ನ ಬಡ್ಡಿ ದರವನ್ನ ಕಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರದವರು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಯಾವ ಅಂಶಗಳ ಬಗ್ಗೆ ಪ್ರಶ್ನೆಗಳನ್ನ
ಕೇಳಬಹುದಾಗಿರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಇರಬೇಕಾಗುತ್ತೆ. ರಿಟೈಲ್ ಇನ್ಫ್ಲೇಷನ್ ಅಂದ್ರೇನು, ಈ ಬ್ಯಾಂಡ್ ವಿಡ್ತ್ ಎಷ್ಟಿದೆ, ಇನ್ನು ನೆಕ್ಸ್ಟ್ 5 ಇಯರ್ಸ್ಗೆ ಯಾವ ರೀತಿ ಇರುತ್ತೆ, ಅಥವಾ ಈ ರೀತಿಯ ಇನ್ಫ್ಲೇಷನ್ ಅನ್ನ ಟಾರ್ಗೆಟ್ ಮಾಡುವಾಗ ಅಂದ್ರೆ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಾಗ್ತಿದೆ ಅಂದಾಗ ಯಾವ ರೀತಿಯಾಗಿ ಸರ್ಕಾರ ಅದನ್ನ ಟ್ಯಾಕಲ್ ಮಾಡಬಹುದಾಗಿರುತ್ತೆ, ಇವೆಲ್ಲದ್ರ ಬಗ್ಗೆ ನಿಮಗೆ ಅರಿವಿರಬೇಕಾಗುತ್ತೆ. ಇನ್ನ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿರ್ತೇನೆ. ಇದಕ್ಕೆ ಯಾವ ಆಪ್ಷನ್ ಸರಿಯಾಗಿದೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ. ವಿಚ್ ಆಫ್ ದಿ ಫಾಲೋಯಿಂಗ್ ಮೆನ್ಷನ್ಡ್ ಅಥಾರಿಟೀಸ್ ಈಸ್ ರೆಸ್ಪಾನ್ಸಿಬಲ್ ಟು ಮೆಜರ್ ಇನ್ಫ್ಲೇಷನ್ ಇನ್ ಇಂಡಿಯಾ? ಭಾರತದಲ್ಲಿ ಇನ್ಫ್ಲೇಷನ್ ಅನ್ನ ಮೆಜರ್ ಮಾಡುವಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಕೆಳಗಿನ ಯಾವ ಸಂಸ್ಥೆ ಹೊಂದಿದೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದೇವೆ. ಮೊದಲ ಆಪ್ಷನ್ RBI ಆಗಿದೆ, ಎರಡನೇ ಆಪ್ಷನ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಮೂರನೇ ಆಪ್ಷನ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಕಡೆಯ ಆಪ್ಷನ್ ನಲ್ಲಿ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಅನ್ನೋದಾಗಿದೆ. ಇದರಲ್ಲಿ ಸರಿ ಉತ್ತರವಾದಂತಹ ಆಪ್ಷನ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪಾಕಿಸ್ತಾನ್ ಅಲೋಸ್ ಇಂಪೋರ್ಟ್ ಆಫ್ ಕಾಟನ್ ಅಂಡ್ ಶುಗರ್ ಫ್ರಮ್ ಇಂಡಿಯಾ ಅನ್ನೋದಾಗಿದೆ. ಇದು ಭಾರತದ ಕಾಮರ್ಸ್ನ ಮಟ್ಟಿಗೆ, ಭಾರತದ ಆರ್ಥಿಕತೆಯ ಮಟ್ಟಿಗೆ ಒಂದು ಒಳಿತಾಗುವಂಥ ನಡೆ ಅಂತ ಹೇಳ್ಬೋದು, ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಕೂಡ ನಾವು ಇದನ್ನು ಓದ್ಕೊಳ್ಬೋದಾಗುತ್ತೆ. ಪಾಕಿಸ್ತಾನ್ ಮತ್ತು ಭಾರತದ ನಡುವಿನ ಸಂಬಂಧಗಳು ಒಂದಷ್ಟು ಒಳಿತಿನ ಕಡೆಗೆ ಸಾಗ್ತಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಕೂಡ ನಮಗೆ ತೋರಿಸುತ್ತೆ. ಯಾಕೆ ಅಂತಂದರೆ 2 ವರ್ಷಗಳ ಹಿಂದೆ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆ ಪುಲ್ವಾಮಾ ಅಟ್ಯಾಕ್ನಿಂದಾಗಿ ಬೇಸತ್ತಂಥ ಭಾರತ ನಾವು ಪಾಕಿಸ್ತಾನಕ್ಕೆ ನಡೆದಂಥ ಮೋಸ್ಟ್ ಫೇವರ್ಡ್ ನೇಷನ್ MFN ಸ್ಟೇಟಸ್ ಅನ್ನ ಅಲ್ಲಿಂದ ತೆಗೆಯುತ್ತೆ. ಅಂದ್ರೆ MFN ಸ್ಟೇಟಸ್ ಅನ್ನ ರಿವೋಕ್ ಮಾಡುವಂತ ಒಂದು ಕೆಲಸವನ್ನ ಭಾರತ ಮಾಡುತ್ತೆ. ಇದು ಏನಿದೆ MFN ಸ್ಟೇಟಸ್ ಅಂತ ಅಂದ್ರೆ WTOದ ಅಡಿಯಲ್ಲಿ ಯಾವುದೇ ಸದಸ್ಯ ರಾಷ್ಟ್ರವಾದರೂ ಕೂಡ ಇನ್ನುಳಿದಂತ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸವನ್ನ ಟ್ರೇಡ್ ನಲ್ಲಿ ಮಾಡದೇ ಇರಲಿ ಅಂತ ಹೇಳಿ WTOದ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ಒಂದೇ ರೀತಿಯಲ್ಲಿ ಅವರ ಒಂದು ಟ್ರೇಡ್ ನಲ್ಲಿ ವ್ಯತ್ಯಾಸಗಳು ಆಗದೇ ಇರಲಿ, ಅಥವಾ ಟ್ಯಾರಿಫ್ ಅನ್ನುವಂಥದ್ದು ಅಥವಾ ಟ್ಯಾಕ್ಸ್ ಅನ್ನುವಂಥದ್ದು ಸೇಮ್ ರೇಟ್ ನಲ್ಲಿ ಇರಲಿ ಅನ್ನುವಂಥ ಕಾರಣದಿಂದ ಈ ಒಂದು ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವಂಥ ಒಂದು ಸ್ಥಾನಮಾನವನ್ನ WTOದ ಸದಸ್ಯ ರಾಷ್ಟ್ರಗಳು ಎಲ್ಲರಿಗೂ ಕೂಡ ನೀಡಲಾಗುತ್ತೆ. ಆದರೆ ಯಾವುದೇ ಒಂದು ಕಂಟ್ರಿ ಅನ್ನುವಂಥದ್ದು ಈ ಒಂದು ಮೋಸ್ಟ್ ಫೇವರ್ಡ್ ನೇಷನ್ ಅನ್ನ ಒಂದು ರಾಷ್ಟ್ರದಿಂದ ಹಿಂಪಡಿಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಂದು ಕ್ಲಾಸ್ಗಳು WTOದ ಅಗ್ರಿಮೆಂಟ್ ನಲ್ಲಿ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಭಾರತವು MFN ಸ್ಟೇಟಸ್ ಅನ್ನ ಏನು ಪಾಕಿಸ್ತಾನಕ್ಕೆ ನೀಡಿತ್ತು 2019ರಲ್ಲಿ ಇದನ್ನ ವಾಪಸ್ಸು ಪಡೆಯುವಂತ ಒಂದು ಕಾರ್ಯವನ್ನು ಮಾಡಿತ್ತು. WTOದ ಎಲ್ಲ ಸದಸ್ಯ ರಾಷ್ಟ್ರಗಳು MFN ಸ್ಟೇಟಸ್ ಅನ್ನ ಪಡ್ಕೊಂಡಿದ್ದಾಗ ಭಾರತವು ಈ ಎಲ್ಲಾ ರಾಷ್ಟ್ರಗಳ ಮೇಲೂ ಕೂಡ ಅಲ್ಲಿಂದ ನಾವು ಯಾವುದಾದ್ರೂ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದರೆ ಒಂದೇ ರೀತಿಯಾದಂಥ ಒಂದು ಕಸ್ಟಮ್ ಡ್ಯೂಟಿಯನ್ನ ಅವರ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನ ಹಾಕಬೇಕಾಗತ್ತೆ. ಆದರೆ ನಾವೇನಾದ್ರೂ ಇದನ್ನ ರಿವೋಕ್ ಮಾಡಿದ್ದೆ ಆದರೆ ಪಾಕಿಸ್ತಾನದಿಂದ ನಮಗೆ ಎಕ್ಸ್ಪೋರ್ಟ್ ಆಗಿ ಬರುವಂತ ಪ್ರಾಡಕ್ಟ್ಸ್ಗಳೇನಿದೆ, ಪಾಕಿಸ್ತಾನವು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ಪ್ರಾಡಕ್ಟ್ಸ್ಗಳೇನಿದೆ ಅದಕ್ಕೆ ನಾವೇನು ಭಾರತದಲ್ಲಿ ಇಂಪೋರ್ಟ್ ಡ್ಯೂಟಿಯನ್ನ ಹಾಕ್ತೇವೆ, ಆ ಇಂಪೋರ್ಟ್ ಡ್ಯೂಟಿಯನ್ನ ನಾವು ಹೆಚ್ಚುಗೊಳಿಸಬಹುದು. ಆಗ ಇಂಪೋರ್ಟ್ ಡ್ಯೂಟಿಯನ್ನು ಹೆಚ್ಚುಗೊಳಿಸೋದ್ರಿಂದ ಅವುಗಳ ಒಟ್ಟಾರೆ ಬೆಲೆ ಅನ್ನುವಂಥದ್ದು ಭಾರತದಲ್ಲಿ ಹೆಚ್ಚಾಗುತ್ತೆ. ಈ ಕಾರಣದಿಂದ ಭಾರತದಲ್ಲಿ ಅವುಗಳನ್ನು ಬಳಕೆ ಮಾಡುವಂತವರು ಕಡಿಮೆ ಆಗ್ಬೋದು, ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗ್ಬೋದು. ಈ ಕಾರಣಕ್ಕೆ ಪಾಕಿಸ್ತಾನದಿಂದ ಎಕ್ಸ್ಪೋರ್ಟ್ ಏನಾಗುತ್ತೆ ಭಾರತಕ್ಕೆ ಅದು ಕಡಿಮೆ ಆಗ್ಬೋದು, ಪಾಕಿಸ್ತಾನದ ಟ್ರೇಡ್ಗೆ ಹೊಡೆತ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ MFN ಸ್ಟೇಟಸ್ ಅನ್ನ ರಿವೋಕ್ ಮಾಡಿದಂಥದ್ದು. ಆದರೆ ಪಾಕಿಸ್ತಾನ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ರ ಬೆಲೆ ಸಾಕಷ್ಟು ಕಡಿಮೆನೇ ಇದೆ ಬೇರೆ ಕಂಟ್ರೀಸ್ಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ. ಈ ಕಾರಣದಿಂದಾಗಿ ಈ MFN ಸ್ಟೇಟಸ್ ಅನ್ನ ನಾವು ರಿವೋಕ್ ಮಾಡಿದ್ದನ್ನ ಕೇವಲ ಒಂದು ನೇಮ್ ಸೇಕಿಗೆ ಮತ್ತು ನಾವು ಅದನ್ನ ವಿರೋಧಿಸ್ತಾ ಇದ್ದೇವೆ, ಪಾಕಿಸ್ತಾನದ ಈ ರೀತಿಯ ಅಟ್ಯಾಕ್ಸ್ಗಳಂತ ನಡೆಯನ್ನ ನಾವು ವಿರೋಧಿಸ್ತೇವೆ ಅನ್ನುವಂಥದ್ದನ್ನ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡುವಂತ ಒಂದು ನಿರ್ಧಾರ ಆಗಿತ್ತೇ ಹೊರತು ಇದರಿಂದಾಗಿ ಹೆಚ್ಚಿನ ಒಂದು ಎಫೆಕ್ಟಿವ್ ಆದಂತ ಪರಿಣಾಮ ಅನ್ನುವಂಥದ್ದು ಪಾಕಿಸ್ತಾನದ ಮೇಲೆ ಅಷ್ಟಾಗಿ ಏನು ಆಗಿರಲಿಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನವೂ ಕೂಡ ಭಾರತದಿಂದ ಕಾಟನ್ ಮತ್ತು ಶುಗರ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದನ್ನ ನಿಲ್ಲಿಸಿತ್ತು. ಆದರೆ ಇತ್ತೀಚೆಗಷ್ಟೇ ಲೈನ್ ಆಫ್ ಕಂಟ್ರೋಲ್ ಏನಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಈ ಬೌಂಡ್ರಿ ಲೈನ್ ನ ರೀತಿಯಲ್ಲಿ ಕಾರ್ಯ ಮಾಡುವಂತ ಈ ಒಂದು ಲೈನ್ ಏನಿದೆ, ಈ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಸೀಸ್ ಫೈರ್ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅನೌನ್ಸ್ ಆಗಿದೆ. ಈ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಸೀಸ್ ಫೈರ್ ಅನ್ನ ಮಾಡ್ಕೊಳ್ಳೋದ್ರ ಕುರಿತಂತೆ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ವರ್ಷಗಳ ಹಿಂದೆಯೇ ಬಂದಿದೆ. ಆ ಅಗ್ರಿಮೆಂಟ್ ಬಂದಂತ ವರ್ಷ ಯಾವುದು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಅದು ಬಂದ ನಂತರದಲ್ಲೂ ಕೂಡ ಸೀಸ್ ಫೈರ್ ವೈಲೇಷನ್ಸ್ ಅನ್ನುವಂಥದ್ದು ಆಗಿರುವಂಥದ್ದು. ಆ ಕಾರಣದಿಂದಾಗಿ ಸದ್ಯಕ್ಕೆ ಸೀಸ್ ಫೈರ್ ಅನ್ನುವಂಥದ್ದು ಚಾಲ್ತಿಯಲ್ಲಿರಲಿಲ್ಲ. ಆದರೆ ಈಗ ಎರಡೂ ರಾಷ್ಟ್ರಗಳು ಮಾತುಕತೆಯನ್ನ ಮಾಡಿ ತಿಂಗಳುಗಳ ಹಿಂದಷ್ಟೇ ಈ ಸೀಸ್ ಫೈರ್ಗೆ ಎರಡೂ ರಾಷ್ಟ್ರಗಳು ಈಗ ಒಪ್ಪಿಕೊಂಡು ಆ ಅಗ್ರಿಮೆಂಟ್ ಅನ್ನ ಮತ್ತೆ ಚಾಲ್ತಿಗೆ ತರುವಂತ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರ ಮುಂದಿನ ಒಂದು ಭಾಗವಾಗಿ ನಂಬರ್ ಆಫ್ ಮೂವ್ಸ್ ಗಳನ್ನ ಎರಡೂ ರಾಷ್ಟ್ರಗಳು ತಗೊಂಡಿದ್ದಾವೆ. ಅದರಲ್ಲಿ ಲಾರ್ಜರ್ ಡೈಲಾಗ್ ಪ್ರೋಸೆಸ್ಸಿನ ಒಂದು ಭಾಗವಾಗಿ ಪಾಕಿಸ್ತಾನವು ಭಾರತದಿಂದ ಕಾಟನ್ ಮತ್ತು ಶುಗರ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಮತ್ತೊಮ್ಮೆ ಅಲೋ ಮಾಡ್ತಾ ಇರ್ತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದರಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಟ್ರೇಡ್ ಟೈಸ್ಗಳು ಮತ್ತೆ ಪ್ರಾರಂಭ ಆದಂತೆ ಮತ್ತು ಮುಂದುವರೆದಂತೆ ಕಾಣುತ್ತೆ. ಇದರಿಂದ ಭಾರತಕ್ಕೂ ಕೂಡ ಟ್ರೇಡ್ ನ ವಿಚಾರದಲ್ಲಿ ಒಂದಷ್ಟು ನೆರವಾಗುತ್ತೆ ಮತ್ತು ಇಬ್ಬರ ನಡುವಿನ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಪಾಕಿಸ್ತಾನದ ಒಬ್ಬರು ತಿಳಿಸಿರ್ತಕ್ಕಂಥದ್ದು ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಅವರೇನಾದ್ರೂ ಬೇರೆ ರಾಷ್ಟ್ರಗಳಿಂದ ಶುಗರ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದೇ ಆದ್ರೆ ಅವರಿಗೆ ಆ ಬೆಲೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆದ್ರೆ ಭಾರತದ ಶುಗರ್ ಬೆಲೆ
ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಇರೋದ್ರಿಂದ ಕಂಪ್ಯಾರಿಟಿವ್ಲಿ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತಲೂ ಕೂಡ ಕಡಿಮೆ ಇದೆ ಅನ್ನುವಂಥ ಕಾರಣದಿಂದ ಅವರು ಹೆಚ್ಚಿನ ಒಂದು ಇಂಪೋರ್ಟ್ಸನ್ನು ಭಾರತದಿಂದ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಪರ್ಮಿಷನ್ ಅನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರು ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ MFN ಸ್ಟೇಟಸ್ನ ಬಗ್ಗೆ, WTOದ ಬಗ್ಗೆ ಮತ್ತು ಈ ಸೀಸ್ ಫೈರ್ ಅಗ್ರಿಮೆಂಟ್ನ ಬಗ್ಗೆ ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಇರಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನುವಂಥದ್ದು ಮೂಲವಾಗಿ ಯಾವ ವರ್ಷದಲ್ಲಿ ಬಂತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮಾರ್ಟಾಲಿಟಿ ಪಾಸಿಟಿವಿಟಿ ರೇಟ್ ರೈಸಿಂಗ್ ಇನ್ ಸೌತ್ ಅನ್ನೋದಾಗಿದೆ. ಕರೋನಾ ವೈರಸ್ಸಿನ ಸೆಕೆಂಡ್ ವೇವ್ ಅನ್ನುವಂಥದ್ದು ಮತ್ತೊಮ್ಮೆ ಹೆಚ್ಚಿನದಾಗಿ ಹರಡ್ತಾ ಇರೋದಂಥದ್ದನ್ನು ನಾವು ಕಾಣ್ತಿದ್ದೇವೆ. ದಿನೇ ದಿನೇ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ 50,000ಕ್ಕೂ ಹೆಚ್ಚು ಕೇಸಸ್ಗಳನ್ನು ಭಾರತ ಕಂಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಸೌತ್ನಲ್ಲಿರ್ತಕ್ಕಂಥ ರಾಜ್ಯಗಳ ಬಗ್ಗೆ ಮಾತನಾಡಲಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇನ್ನು ಭಾರತದ ಅತಿ ಹೆಚ್ಚು ಕೇಸಸ್ಗಳನ್ನು ಹೊಂದಿರತಕ್ಕಂಥ 10 ಜಿಲ್ಲೆಗಳನ್ನು ತಗೊಂಡಾಗ ಬೆಂಗಳೂರು ಅರ್ಬನ್ ಕೂಡ ಒಂದು ಜಿಲ್ಲೆ ಆಗಿರ್ತಕ್ಕಂಥದ್ದು. ಕೇರಳದಲ್ಲಿ 26 ಸಾವು ನಿನ್ನೆ ಆಗಿದೆ. ಹೈದರಾಬಾದ್ ಕೂಡ ತೆಲಂಗಾಣದ ಅರ್ಲಿ ಮಾರ್ಚ್ ಪೀಕ್ ಏನಿತ್ತು ಅದನ್ನು ಈಕ್ವೇಟ್ ಮಾಡುವಂತೆ ಹೈದರಾಬಾದ್ನಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಆಂಧ್ರ ಪ್ರದೇಶನಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಇದೆಲ್ಲವನ್ನ ಈ ಆರ್ಟಿಕಲ್ ತಿಳಿಸುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಾರ್ಟಾಲಿಟಿ ರೇಟ್ ಅಂತ ಅಂದರೆ ಎಷ್ಟು ಮಂದಿಗೆ ಕೋವಿಡ್ ಇನ್ಫೆಕ್ಷನ್ ಆಗಿರುತ್ತೆ, ಅದರಲ್ಲಿ ಎಷ್ಟು ಮಂದಿ ಸಾವಿಗೀಡಾಗ್ತಾರೆ ಅನ್ನುವಂಥದ್ದನ್ನು ನಾವು ಮಾರ್ಟಾಲಿಟಿ ರೇಟ್ ಅಂತ ಕರಿತೇವೆ. ಈಗ 100 ಮಂದಿ ಕೋವಿಡ್ ಪಾಸಿಟಿವ್ಸ್ ಇದ್ದು ಅದರಲ್ಲಿ 10 ಮಂದಿ ಸಾವಿಗೀಡಾಗ್ತಾ ಇದ್ದಾರೆ ಅಂದರೆ ಇದು 10% ಮಾರ್ಟಾಲಿಟಿ ರೇಟ್ ಅಂತ ಹೇಳಿ. ಇನ್ನು ಪಾಸಿಟಿವಿಟಿ ರೇಟ್ ಅಂತ ಅಂದರೆ ಎಷ್ಟು ಮಂದಿ ಇನ್ಫೆಕ್ಷನ್ ಆಗಿರ್ಬೋದೇನೋ ಅಂತ ಹೇಳಿ ಅವರು ಟೆಸ್ಟಿಂಗಿಗೆ ಒಳಗಾಗ್ತಿದ್ದಾರೆ. ಅಂದರೆ ಒಂದು ದಿನದಲ್ಲಿ 100 ಮಂದಿಯನ್ನು ಏನಾದರೂ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ 15 ಮೆಂಬರ್ಸ್ ಪಾಸಿಟಿವ್ ಅಂತ ಕಾಣಿಸ್ಕೊಂಡ್ರೆ 15% ಇಸ್ ದಿ ಪಾಸಿಟಿವಿಟಿ ರೇಟ್ ಅನ್ನುವಂಥದ್ದು. ಈ ಪಾಸಿಟಿವಿಟಿ ರೇಟ್ ಅಂದ್ರೇನು, ಮಾರ್ಟಾಲಿಟಿ ರೇಟ್ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿ. ಸೌತ್ನ ಎಲ್ಲ ರಾಜ್ಯಗಳನ್ನು ನೋಡಿದಾಗ ಮಾರ್ಟಾಲಿಟಿ ರೇಟ್ ಕೂಡ ಹೆಚ್ಚಾಗ್ತಾ ಇದೆ, ಪಾಸಿಟಿವಿಟಿ ರೇಟ್ ಕೂಡ ಹೆಚ್ಚಾಗ್ತಾ ಇದೆ ಕೋವಿಡ್-19ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದು ನಮಗೆ ಸ್ಪಷ್ಟವಾಗಿ ಏನು ಗೊತ್ತಾಗಬೇಕು ಅಂತ ಅಂದರೆ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಅನ್ನುವಂಥದ್ದು ಮತ್ತೆ ಭಾರತವನ್ನು ಕಾಡ್ತಾ ಇದೆ. ಅದರಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಕೇಸಸ್ಗಳಲ್ಲಿ ಸೌತ್ನಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಕೇಸಸ್ಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಪಾಸಿಟಿವಿಟಿ ರೇಟ್ ಕೂಡ ಹೆಚ್ಚಾಗಿದೆ, ಮಾರ್ಟಾಲಿಟಿ ರೇಟ್ ಕೂಡ ಹೆಚ್ಚಾಗಿದೆ. ಮತ್ತು ಈ ಪಾಸಿಟಿವಿಟಿ ರೇಟ್ ಅಂದ್ರೇನು, ಮಾರ್ಟಾಲಿಟಿ ರೇಟ್ ಅಂದ್ರೇನು ಅನ್ನುವಂಥದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು. ಒಟ್ಟಾರೆ ಭಾರತವನ್ನ ಕಂಡಾಗ ಅರ್ಧಕ್ಕಿಂತಲೂ ಹೆಚ್ಚು ಕೇಸಸ್ಗಳನ್ನು ಮಹಾರಾಷ್ಟ್ರವೇ ಕಾಣ್ತಾ ಇರ್ತಕ್ಕಂಥದ್ದು. ಮಹಾರಾಷ್ಟ್ರದ 4-5 ಜಿಲ್ಲೆಗಳು, ಒಟ್ಟಾರೆ ಭಾರತದ 10 ಜಿಲ್ಲೆಗಳು ಅತಿ ಹೆಚ್ಚು ಕೇಸಸ್ಗಳನ್ನು ಹೊಂದಿರೋದನ್ನು ನೋಡಿದಾಗ ಅಲ್ಲಿ ಪುಣೆ ಆಗಿರ್ಬೋದು ಅಥವಾ ಮಹಾರಾಷ್ಟ್ರದ ಮುಂಬೈ ಆಗಿರ್ಬೋದು, ಈ ಒಂದು ಜಿಲ್ಲೆಗಳನ್ನೇ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬಹುದಾಗುತ್ತೆ. ಅಂದರೆ ಹೆಚ್ಚು ಕೇಸಸ್ಗಳನ್ನು ಹೊಂದಿರುವಂಥದ್ದು ಮಹಾರಾಷ್ಟ್ರವೇ ಆಗಿದ್ರು ಸೌತ್ನ ಎಲ್ಲ ರಾಜ್ಯಗಳು ಕೂಡ ಏನು ಹಿಂದೆ ಉಳಿತಿಲ್ಲ, ಅಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ಮಿಲಿಟರಿ ಫಾರ್ಮ್ಸ್ ಶಟ್ ಡೌನ್ ಆಫ್ಟರ್ 132 ಇಯರ್ಸ್ ಅನ್ನೋದಾಗಿದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥ ಕೆಲವು ಅಂಶಗಳು ಅಂತ ಅಂದರೆ ಮಿಲಿಟರಿಯಲ್ಲಿ ಇದುವರೆಗೂ ಮಿಲಿಟರಿ ಫಾರ್ಮ್ಸ್ಗಳು ಇದ್ದಂಥದ್ದು. ಮಿಲಿಟರಿ ಫಾರ್ಮ್ಸ್ಗಳು ಯಾವ ಕಾರಣಕ್ಕೆ ಇತ್ತು ಅಂತ ಅಂದರೆ ಸೋಲ್ ರಿಕ್ವೈರ್ಮೆಂಟ್ ಏನು ಅಂತ ಅಂದರೆ ಹೈಜಿನಿಕ್ ಕೌ ಮಿಲ್ಕನ್ನು ಸಪ್ಲೈ ಮಾಡುವಂಥದ್ದು. ಗ್ಯಾರಿಸನ್ ಟ್ರೂಪ್ಸ್ಗಳೇನಿದೆ ಅವುಗಳಿಗೆ ಅಕ್ರಾಸ್ ಬ್ರಿಟಿಷ್ ಇಂಡಿಯಾ ಹೈಜಿನಿಕ್ ಕೌ ಮಿಲ್ಕನ್ನು ಸಪ್ಲೈ ಮಾಡುವಂಥ ಒಂದೇ ಒಂದು ಉದ್ದೇಶಕ್ಕೆ ಅಂತ ಹೇಳಿ ಮಿಲಿಟರಿ ಫಾರ್ಮ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಯಾವಾಗ ಅಂದರೆ 1881ರಲ್ಲಿ ಫೆಬ್ರವರಿ 1ರಂದು ಮೊದಲ ಒಂದು ಮಿಲಿಟರಿ ಫಾರ್ಮ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಈ ಫ್ಯಾಕ್ಟ್ ನಮಗೆ ಯಾವುದೇ ಪರೀಕ್ಷೆಗಳಲ್ಲಿ ಉಪಯೋಗ ಆಗ್ಬೋದಾಗಿರುತ್ತೆ. ಹಿಂದೂನಲ್ಲಿ ಈಗ ಆರ್ಟಿಕಲ್ ಬಂದಿರೋದ್ರಿಂದ ಮತ್ತು ಈ ಫಾರ್ಮ್ಸ್ಗಳನ್ನು ಈಗ ಶಟ್ ಡೌನ್ ಮಾಡಿರೋದ್ರಿಂದ 1889ರಲ್ಲಿ ಬಂದಂಥ ಈ ಮೊದಲ ಮಿಲಿಟರಿ ಫಾರ್ಮ್ ಅನ್ನುವಂಥದ್ದು ಈಗ ಅಂದರೆ ಭಾರತದಲ್ಲಿ ಇದುವರೆಗೆ ಎಷ್ಟು ಇತ್ತು ಅಂತ ಅಂದಾಗ 130 ಫಾರ್ಮ್ಸ್ಗಳನ್ನು ನಾವು ಆಲ್ ಓವರ್ ಇಂಡಿಯಾ ನೋಡಬಹುದಾಗಿದೆ. ಆದರೆ ಇವುಗಳಿಂದಾಗಿ ನಮ್ಮ ಒಂದು ಮಿಲಿಟರಿಗೆ ಹೆಚ್ಚಿನ ಒಂದು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅಥವಾ ಮಿಲಿಟರಿಯಲ್ಲಿ ಕಂಬ್ಯಾಟಿಂಗಿಗೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಬೇಕು, ಕಂಬ್ಯಾಟಿಂಗ್ ಕೆಪಾಸಿಟಿಯನ್ನು ಕೇಪಬಿಲಿಟಿಯನ್ನು ಹೆಚ್ಚುಗೊಳಿಸಬೇಕು, ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನುವಂಥ ಕಾರಣದಿಂದ 2012ರಲ್ಲಿ ಕ್ವಾರ್ಟರ್ ಮಾಸ್ಟರ್ ಜನರಲ್ ಬ್ರಾಂಚ್ ಅನ್ನುವಂಥದ್ದು ಇವು ಈಗ ಮಿಲಿಟರಿ ಫಾರ್ಮ್ಸ್ಗಳ ಕ್ಲೋಜರ್ಗೆ ಮಹತ್ವವನ್ನು ನೀಡಿತ್ತು. 2016ರಲ್ಲೂ ಕೂಡ ಜನರಲ್ DB ಶೇಕಾಟ್ಕರ್ ಅವರ ಒಂದು ಕಮಿಟಿ ಅನ್ನುವಂಥದ್ದು ಫಾರ್ಮ್ ಆಗಿತ್ತು. ಅದು ರೆಕಮೆಂಡೇಶನ್ಸ್ಗಳನ್ನು ನೀಡೋದಕ್ಕೆ ಯಾವ ವಿಚಾರವಾಗಿ ಅಂತಂದರೆ ಕಂಬ್ಯಾಟ್ ಕೇಪಬಿಲಿಟಿ ಮತ್ತು ರೀಬ್ಯಾಲೆನ್ಸಿಂಗ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಆಫ್ ದಿ ಆರ್ಮಡ್ ಫೋರ್ಸಸ್ ಇದರ ಬಗ್ಗೆ ಅಂತ ಹೇಳಿ ಈ ಒಂದು ಕಮಿಟಿ ಫಾರ್ಮ್ ಆದಾಗ ಈ ಕಮಿಟಿ ಕೂಡ ಇವುಗಳನ್ನು ಮಿಲಿಟರಿ ಫಾರ್ಮ್ಸ್ಗಳ ಕ್ಲೋಜರ್ನ ಬಗ್ಗೆ ಮಾತನಾಡಿತ್ತು. ಈ ಎರಡೂ ವರದಿಗಳನ್ನು ಗಮನದಲ್ಲಿಟ್ಕೊಂಡು ಮತ್ತು ಮಿಲಿಟರಿ ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಕಂಬ್ಯಾಟಿಂಗ್ ಕೇಪಬಿಲಿಟಿಯನ್ನು ಹೆಚ್ಚುಗೊಳಿಸೋದಕ್ಕೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈಗ ಈ ಮಿಲಿಟರಿ ಫಾರ್ಮ್ಸ್ಗಳ ಶಟ್ಡೌನ್ ಅನ್ನು 132 ವರ್ಷಗಳ ನಂತರದಲ್ಲಿ 89ರಲ್ಲಿ ಅದು ಬಂದಂಥದ್ದು 1889ರಿಂದ 132 ವರ್ಷಗಳಾಗಿದೆ. ಈಗ ಇವುಗಳ ನಂತರದಲ್ಲಿ ಈಗ ಈ ಮಿಲಿಟರಿ ಫಾರ್ಮ್ಸ್ಗಳನ್ನು ಕಂಪ್ಲೀಟ್ ಆಗಿ
ಶಟ್ ಡೌನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇಲ್ಲಿ ಡಿ.ಬಿ. ಶೇಕಾಟ್ಕರ್ ಕಮಿಟಿ ಅನ್ನುವಂಥದ್ದು ಕಂಬ್ಯಾಟ್ ಕೇಪಬಿಲಿಟಿಯನ್ನು ಎನ್ಹಾನ್ಸ್ ಮಾಡೋದಕ್ಕೆ ಕೆಲವು ರೆಕಮೆಂಡೇಶನ್ಸ್ ಅನ್ನು ಕೊಡೋದಕ್ಕೆ ಅಂತ ಹೇಳಿ ಬಂದಂಥ ಒಂದು ಕಮಿಟಿ 2016ರಲ್ಲಿ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಇನ್ನು ಮಿಲಿಟರಿ ಫಾರ್ಮ್ ಅನ್ನುವಂಥದ್ದು ಮೊದಲಿಗೆ 1889ರಲ್ಲಿ ಅಲಹಾಬಾದ್ನಲ್ಲಿ ಫೆಬ್ರವರಿ 1ರಂದು ಪ್ರಾರಂಭ ಆಯಿತು ಅನ್ನುವಂಥದ್ದು ತಿಳಿದಿರಲಿ. ಸೋಲ್ ಪರ್ಪಸ್ ಏನು ಅಂತ ಅಂದರೆ ಹೈಜಿನಿಕ್ ಕೌ ಮಿಲ್ಕ್ ಅನ್ನು ನೀಡುವಂಥದ್ದು. ಲೇನ ಪ್ರದೇಶದಲ್ಲಿ ಕಾರ್ಗಿಲ್ನಲ್ಲೂ ಕೂಡ ಲೇಟ್ 90ಸ್ನಲ್ಲಿ ಈ ಮಿಲಿಟರಿ ಫಾರ್ಮ್ಸ್ಗಳು ಎಸ್ಟಾಬ್ಲಿಷ್ ಆಗಿತ್ತು. ಈ ಮಿಲಿಟರಿ ಫಾರ್ಮ್ಸ್ಗಳಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಫ್ ಕ್ಯಾಟಲ್ ಈ ಒಂದು ಟೆಕ್ನಿಕ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇನ್ನು ಆರ್ಗನೈಸ್ಡ್ ಡೈರಿಯಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತ ಕಾರ್ಯ ಕೂಡ ಇಲ್ಲಿ ಆಗಿದ್ದಂಥದ್ದು. 1971 ವಾರ್ನ ಸಂದರ್ಭದಲ್ಲಿ ವೆಸ್ಟರ್ನ್ ಮತ್ತು ಈಸ್ಟರ್ನ್ ವಾರ್ ಫ್ರಂಟ್ಸ್ಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಮಿಲ್ಕ್ ಅನ್ನ ಸಪ್ಲೈ ಮಾಡುವಂತ ಕಾರ್ಯವನ್ನ ಈ ಮಿಲಿಟರಿ ಫಾರ್ಮ್ಸ್ಗಳು ಈಸಿಯಾಗಿ ಮಾಡುತ್ತೆ. ಜೊತೆಗೆ ಕಾರ್ಗಿಲ್ ಆಪರೇಷನ್ಸ್ಗಳ ಸಂದರ್ಭದಲ್ಲೂ ಕೂಡ ನಾರ್ಥರ್ನ್ ಕಮಾಂಡಿಗೆ ಮಿಲ್ಕ್ ಸಪ್ಲೈಯನ್ನು ಇವು ಯಶಸ್ವಿಯಾಗಿ ಮಾಡಿದಂಥದ್ದು. ಮಿಲಿಟರಿ ಫಾರ್ಮ್ಸ್ಗಳು 1889ರಲ್ಲಿ ಮೊದಲ ಬಾರಿಗೆ ಬಂತು. ಈಗ ಇವುಗಳ ಶಟ್ ಡೌನ್ ಆಗ್ತಾ ಇದೆ ಅನ್ನುವಂಥದ್ದು ತಿಳಿದಿರಲಿ. ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅನ್ನು ಯಾವ ರೀತಿಯಾಗಿ ಕಡಿಮೆ ಮಾಡೋದ್ರ ಬಗ್ಗೆ ಸರ್ಕಾರ ತಗೊಂಡಿರ್ತಕ್ಕಂಥ ಮೆಜರ್ಸ್ಗಳನ್ನು ಹೇಳುವಾಗ ಇದು ಕೂಡ ಒಂದು ಅಂಶ ಆಗ್ಬೋದು. ಅಥವಾ ಕಂಬ್ಯಾಟ್ ಕೇಪಬಿಲಿಟಿಯನ್ನು ಹೆಚ್ಚುಗೊಳಿಸೋ ಕಡೆ ಯಾವ ರೀತಿಯಾಗಿ ಅಟೆನ್ಷನ್ ಅನ್ನು ಸರ್ಕಾರ ನೀಡ್ತಿದೆ ಅಂದಾಗ ಈಗ ಹೆಚ್ಚಿಗೆ ಬಳಕೆ ಬರ್ದೇ ಇರುವಂತ ವಿಚಾರಗಳ ಕಡೆ ಕೂಡ ಗಮನವನ್ನು ನೀಡಿ ಅವುಗಳನ್ನು ಕ್ಲೋಸರ್ ಮಾಡುವಂಥದ್ದು ಮತ್ತು ಆ ಹಣವನ್ನು ಇನ್ನೂ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ಳೋದ್ರ ಕಡೆ ಸರ್ಕಾರ ಗಮನ ಹರಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಪ್ಯಾನಲ್ ಸಬ್ಮಿಟ್ಸ್ ರಿಪೋರ್ಟ್ ಆನ್ ಫಾರ್ಮ್ ಲಾಸ್ ಟು ಸುಪ್ರೀಂ ಕೋರ್ಟ್ ಅನ್ನೋದಾಗಿದೆ. ಇಲ್ಲಿ ಅಗ್ರಿಕಲ್ಚರ್ ಲಾಸ್ಗಳ ಕುರಿತಂತೆ ಡಿಸ್ಕಸ್ ಮಾಡಲಾಗ್ತಾ ಇದೆ. ಈ ಅಗ್ರಿಕಲ್ಚರ್ ಬಿಲ್ಸ್ಗಳನ್ನು ಏನು ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಇವುಗಳನ್ನು ಜಾರಿಗೆ ತರಬಾರ್ದು ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಮಂದಿ ರೈತರು ಮತ್ತು ರೈತ ಸಂಘಟನೆಗಳು ದೇಶದಾದ್ಯಂತ ಹೋರಾಟವನ್ನು ಕಳೆದ ವರ್ಷದಿಂದ ನಡೆಸ್ತಲೇ ಇವೆ. ಇದರ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಒಂದು ಪ್ಯಾನಲ್ ಅನ್ನು ನಿರ್ಮಾಣ ಮಾಡಿ ಇವುಗಳನ್ನು ಕುರಿತು ಅಂದರೆ ಈ ಫಾರ್ಮ್ ಲಾಸ್ಗಳನ್ನು ಕುರಿತು ಅವುಗಳ ಒಳಿತು ಮತ್ತು ಕೆಡುಕುಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂಥ ಒಂದು ವರದಿಯನ್ನು ನೀಡಿ ಅಂತ ಹೇಳಿ ಆ ಕಮಿಟಿಗೆ ಒಂದು ಕೆಲಸವನ್ನು ನೀಡಿತ್ತು. ಆ ಕೆಲಸ ಸದ್ಯಕ್ಕೆ ಮುಗಿದಿದ್ದು ಆ ರಿಪೋರ್ಟ್ ಅನ್ನುವಂಥದ್ದು ಫಾರ್ಮ್ ಲಾಸ್ಗಳ ಕುರಿತಂತೆ ರಿಪೋರ್ಟ್ ಅನ್ನುವಂಥದ್ದು ಸಬ್ಮಿಟ್ ಆಗಿದೆ. ಅದನ್ನೇ ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆದರೆ ಸದ್ಯಕ್ಕೆ ಅದಿನ್ನೂ ಪಬ್ಲಿಕ್ ಆಗಿಲ್ಲ. ಮುಂದಿನ ಹಿಯರಿಂಗ್ ಏನು ಬರುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಆ ಒಂದು ರಿಪೋರ್ಟ್ ಅನ್ನ ಪಬ್ಲಿಕ್ ಮಾಡಲಾಗುತ್ತೆ. ಸದ್ಯಕ್ಕೆ ನಾವು ಮತ್ತೊಮ್ಮೆ ಆ 3 ಫಾರ್ಮ್ ಲಾಸ್ಗಳನ್ನು ರಿಕಾಲ್ ಮಾಡ್ಕೊಳ್ಳೋಣ. ಮೊದಲಿಗೆ ದ ಫಾರ್ಮರ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಬಿಲ್ ಅನ್ನುವಂಥದ್ದು, ಮತ್ತೊಂದು ದಿ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆಫ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಬಿಲ್ ಅಂತ ಹೇಳಿ, ಮೂರನೇದು ದಿ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿ. ಈ 3 ಬಿಲ್ಸ್ಗಳ ವಿರುದ್ಧವಾಗಿ ಸಾಕಷ್ಟು ಹೋರಾಟವೇ ನಡೆದಂಥದ್ದು. ಇಲ್ಲಿ ಈ 3 ಬಿಲ್ಸ್ಗಳ ಪ್ರೋಸ್ ಅಂಡ್ ಕಾನ್ಸ್ಗಳನ್ನು ಕೂಡ ನೀಡಲಾಗಿದೆ. ಅವುಗಳನ್ನು ನೀವು ಒಮ್ಮೆ ಓದ್ಕೊಳ್ಬಹುದಾಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಈಗ ಮತ್ತೊಮ್ಮೆ ಡಿಸ್ಕಷನ್ ಬೇಡ ಅನ್ಸುತ್ತೆ. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ರಿಟೈನ್ಸ್ 4% ಇನ್ಫ್ಲೇಷನ್ ಟಾರ್ಗೆಟ್ ಫಾರ್ RBI's ರೇಟ್ ಪ್ಯಾನಲ್ ಫಾರ್ 2021 to 2026 ಅನ್ನುವಂಥದ್ದು. ಈಗಾಗಲೇ ನಾವು ಮೊದಲ ಆರ್ಟಿಕಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಭಾರತದಲ್ಲಿ ಅಥವಾ ಯಾವುದೇ ದೇಶದಲ್ಲಾದರೂ ಕೂಡ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ಸ್ಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಒಂದು ಇನ್ಫ್ಲೇಷನ್ ಟಾರ್ಗೆಟ್ ಅನ್ನುವಂಥ ಒಂದು ಬ್ಯಾಂಡ್ ಅನ್ನು ಹೊಂದಿರುತ್ತೆ, ಟಾಲರೆನ್ಸ್ ಬ್ಯಾಂಡ್ ಅನ್ನ. ಭಾರತದ ಮಟ್ಟಿಗೆ ಇದು 4% ಅದಕ್ಕೆ +or -2% ಆಗುವಷ್ಟು ಅಂದರೆ 2 to 6% ಒಳಗಡೆ ಈ ಇನ್ಫ್ಲೇಷನ್ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು. ಭಾರತದಲ್ಲಿ ಹಣದುಬ್ಬರ ಅನ್ನುವಂಥದ್ದು ಕಡಿಮೆ ಅಂದರೂ 2%, ಹೆಚ್ಚು ಅಂದರೆ 6% ಒಳಗಡೆ ಇದ್ದಾಗ ಅದನ್ನು ನಾವು ಅಕ್ಸೆಪ್ಟಬಲ್ ರೇಂಜ್ನಲ್ಲಿ ಇದೆ ಅಂತೇಳಿ ಹೇಳ್ಬೋದಾಗುತ್ತೆ. ಈ ರೀತಿ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನುವಂಥದ್ದು ಈಗಾಗಲೇ ಭಾರತದಲ್ಲಿ ಚಾಲ್ತಿಯಲ್ಲಿದೆ. ಇನ್ನು ಮುಂಬರುವಂಥ 5 ವರ್ಷಗಳಿಗೆ ಯಾವ ಒಂದು ಇನ್ಫ್ಲೇಷನ್ ಟಾರ್ಗೆಟ್ ಅನ್ನುವಂಥದ್ದನ್ನು ಭಾರತ ಹೊಂದಿರಬೇಕು ಅಂತ ಅಂದಾಗ ಅಥವಾ ಎಷ್ಟು ಇನ್ಫ್ಲೇಷನ್ನಲ್ಲಿ ಭಾರತ ಇದ್ದಾಗ, ಭಾರತದ ಎಕಾನಮಿಯಲ್ಲಿ ಯಾವ ಇನ್ಫ್ಲೇಷನ್ ಬ್ಯಾಂಡ್ ಇದ್ದಾಗ ಭಾರತದ ಎಕಾನಮಿಯನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ ಅಥವಾ ಅದು ಬಿಯಾಂಡ್ ದ ಲಿಮಿಟ್ಸ್ನಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ಇದೇ 4 ± 2 ಅನ್ನುವಂಥದ್ದು ಮುಂದಿನ 5 ವರ್ಷಗಳಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿ RBIನ ರೇಟ್ ಪ್ಯಾನಲ್ ಅನ್ನುವಂಥದ್ದು ಮತ್ತೊಮ್ಮೆ ಸಜೆಸ್ಟ್ ಮಾಡಿರುವಂಥದ್ದು. ಇದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಸೆಂಟರ್ಸ್ ಡಿಸಿಷನ್ ಏನ್ ತೋರಿಸುತ್ತೆ ಅಂತಂದ್ರೆ ಕಂಟಿನ್ಯೂಟಿಯನ್ನ ಎನ್ಶೂರ್ ಮಾಡ್ತಾ ಇದೆ. ಇದರಿಂದಾಗಿ ಪ್ರೈಸ್ ಸ್ಟೆಬಿಲಿಟಿ ಗೋಲ್ಸ್ನ ವಿಚಾರದಲ್ಲಿದ್ದಂಥ ಸ್ಪೆಕ್ಯುಲೇಷನ್ಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಂತಾಗಿರ್ತಕ್ಕಂಥದ್ದು. ಈಗಲೂ ಕೂಡ ಮುಂದಿನ ಪರೀಕ್ಷೆಗಳಲ್ಲಿ ನಮ್ಮ ಇನ್ಫ್ಲೇಷನ್ ಟಾರ್ಗೆಟಿನ ಬ್ಯಾಂಡ್ ಏನು ಅಂತ ಅಂದಾಗ ಟಾಲರೆನ್ಸ್ ಬ್ಯಾಂಡ್ ಎಷ್ಟು ಭಾರತದ್ದು ಅಂದಾಗ 4 ± 2 ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಲಿ. ಇನ್ನು ಫೆಬ್ರವರಿಯಲ್ಲಿ ಕೋರ್ ಸೆಕ್ಟರಿನ ಔಟ್ಪುಟ್ ಅನ್ನುವಂಥದ್ದು 4.6% ಕಾಂಟ್ರಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಇದು ನಮ್ಮ ಎಕಾನಮಿಗೆ ಒಂದಷ್ಟು ಹೊಡೆತವನ್ನು ಉಂಟು ಮಾಡ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿತಾ ಇದೆ. ರಿಫೈನರಿ ಕೂಡ ಸ್ಟೀಪ್ ಡಿಕ್ಲೈನ್ ಅನ್ನು ಕಂಡಿದೆ, 10.9% ಡಿಕ್ಲೈನ್ ಆಗಿದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕೋರ್ ಸೆಕ್ಟರ್ ಅಂದಾಗ ಕೋರ್ ಸೆಕ್ಟರ್ನಲ್ಲಿ ಯಾವ್ಯಾವ ಅಂಶಗಳು ಇನ್ಕ್ಲೂಡ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ಆರ್ಟಿಕಲ್ ಇಂಡಿಯಾ GDP ಟು ಗ್ರೋ 7.5% ಟು 12.5% ಇನ್ ಫಿಸ್ಕಲ್ ಇಯರ್ 2022 ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂಡಿಯಾದ ಎಕಾನಮಿ ಅನ್ನುವಂಥದ್ದು 10.1% ಹೆಚ್ಚಾಗಬಹುದು ಮುಂದಿನ ವರ್ಷದಲ್ಲಿ ಅಂತ ಹೇಳಿ ಈಗಾಗಲೇ ನಿರೀಕ್ಷೆ ಮಾಡಲಾಗಿರ್ತಕ್ಕಂಥದ್ದು. ವ್ಯಾಕ್ಸಿನ್ ರೋಲ್ಔಟ್ ಕೂಡ ಏನಾಗಿದೆ, ಇದರಿಂದಾಗಿ ಇನ್ನಷ್ಟು ಈ ಕರೋನಾದ ಇಂಪ್ಯಾಕ್ಟ್ ಹೆಚ್ಚಿನದಾಗಿ ಆಗದೇ ಇರುವಂತೆ ತಡೆಯುವಂತ ಒಂದು ಆಶಾಭಾವನೆ ಇರೋದ್ರಿಂದಾಗಿ ಭಾರತದ ಎಕಾನಮಿ ಅನ್ನುವಂಥದ್ದು ಚೇತರಿಕೆಯನ್ನ ಕಾಣುತ್ತೆ ಅನ್ನುವಂಥದ್ದು ವರ್ಲ್ಡ್ ಬ್ಯಾಂಕ್ ಕೂಡ ಹೆಚ್ಚಿನದಾಗಿ ಇರುವಂತ ಒಂದು ಹೋಪ್ಸ್ ಆಗಿದೆ. ರಿಯಲ್ GDP ಗ್ರೋತ್ ಅನ್ನುವಂಥದ್ದು 7.5% ನಿಂದ 12.5% ನವರೆಗೂ ಕೂಡ ರೇಂಜ್ ಆಗಬಹುದು ಅನ್ನುವಂಥದ್ದು ಈಗ ಒಂದು ಪ್ರೆಡಿಕ್ಟ್ ಮಾಡಲಾಗಿರ್ತಕ್ಕಂಥ ಅಂಶ 2022ರ ಫಿನಾನ್ಷಿಯಲ್ ಇಯರ್ಗೆ. ಇನ್ನು ಅದನ್ನ 6.7% ನಲ್ಲಿ ಮೀಡಿಯಂ ಟರ್ಮ್ ನಲ್ಲಿ ಸ್ಟೆಬಿಲೈಸ್ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಇದು ಭಾರತದ ಮಟ್ಟಿಗೆ ಒಂದಷ್ಟು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದಾಗುತ್ತೆ. ಇನ್ನು ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ಯಾವ ಒಂದು ರೇಂಜ್ ನಲ್ಲಿ ಭಾರತದ ಒಂದು GDPಯನ್ನು ಎಕ್ಸ್ಪೆಕ್ಟ್ ಮಾಡಿದೆ 2022ಕ್ಕೆ ಅನ್ನುವಂಥ ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದಾಗಿರುತ್ತೆ. ಈಗಾಗಲೇ KPSCಯ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ವರ್ಲ್ಡ್ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಭಾರತದ ಒಂದು GDPಯನ್ನ ಈ ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಹೇಳಿ ಯಾವುದಾದ್ರೂ ಒಂದು ವರ್ಷವನ್ನ ಅಂದ್ರೆ ಈಗ 2021-22ರ ಸಾಲ ಏನು ಪ್ರಾರಂಭ ಆಗ್ತಿದೆ ಇದರ ಹಿನ್ನೆಲೆಯಲ್ಲಿ 21-22ರ ಸಾಲಿಗಾಗಿರ್ಬೋದು, 22-23ರ ಸಾಲಿಗಾಗಿರ್ಬೋದು, ಈ ರೀತಿಯ ವರ್ಲ್ಡ್ ಬ್ಯಾಂಕಿನ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿ ನೇರವಾದಂಥ ಪ್ರಶ್ನೆಯನ್ನ ಈಗಾಗಲೇ KPSCಲಿ ಕೇಳಲಾಗಿದೆ. ಇದೇ ರೀತಿಯ ಪ್ರಶ್ನೆಗಳನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಇಂದಿನ ಎಡಿಟೋರಿಯಲ್ ಸ್ಟಿಲ್ ನೋ ರೆಕಗ್ನಿಷನ್ ಆಫ್ ದಿ ಥರ್ಡ್ ಟೈರ್ ಅನ್ನೋದಾಗಿದೆ. ಇಲ್ಲಿ 15th ಫಿನಾನ್ಸ್ ಕಮಿಷನ್ ಬಗ್ಗೆ ಮತ್ತು ಅಲ್ಲಿ ಬಂದಿರತಕ್ಕಂಥ ರೆಕಮೆಂಡೇಶನ್ಸ್ಗಳು ಯಾವ ರೀತಿಯಾಗಿ ಲೋಕಲ್ ಬಾಡೀಸ್ಗಳಿಗೆ ಸಹಾಯಕವಾಗಿದೆ ಅಥವಾ ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದೆ. ಇಲ್ಲಿ ಲೋಕಲ್ ಬಾಡೀಸ್ಗೆ ಬೇಕಾಗುವಷ್ಟು ಪ್ರಾಮುಖ್ಯತೆಯನ್ನ ಈಗಲೂ ಕೂಡ 15th ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ನೀಡಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಎಡಿಟೋರಿಯಲ್ ಅಥವಾ ಈ ಒಬ್ಬ ಲೇಖಕರು ಮಾತನಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಎಡಿಟೋರಿಯಲ್ ಅನ್ನು ಓದುವಾಗ ಅದು ಲೇಖಕರ ಒಂದು ಅಭಿಪ್ರಾಯ ಆಗಿರುತ್ತೆ. ಅದರಲ್ಲಿ ಯಾವ ಅಂಶಗಳನ್ನು ನಾವು ತಗೊಳ್ಬೇಕಾಗತ್ತೆ ಅಥವಾ ಎಷ್ಟು ಸರಿಯಾಗಿದೆ ಎಷ್ಟು ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಅಳತೆ ಮಾಡಿ ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮ ಪರ್ಸನಲ್ ಕೆಲಸ ಆಗಿರುತ್ತೆ. ಯಾಕೆಂದ್ರೆ ಇದು ಇವರ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ. ಈಗ ಇಲ್ಲಿರ್ತಕ್ಕಂಥ ಅಂಶಗಳನ್ನು ನೋಡೋಣ. 15th ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ಲೋಕಲ್ ಗವರ್ಮೆಂಟ್ಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅಥವಾ ಯಾವ ರೀತಿಯಾಗಿ ತೊಡಕುಗಳಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಫಿನಾನ್ಸ್ ಕಮಿಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಆರ್ಟಿಕಲ್ 280 ಅನ್ನುವಂಥದ್ದು ಭಾರತದ ಸಂವಿಧಾನದ ಅಡಿಯಲ್ಲಿ ಫಿನಾನ್ಸ್ ಕಮಿಷನ್ ಅನ್ನ ನಾವು 5 ವರ್ಷಕ್ಕೊಮ್ಮೆ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡುತ್ತೆ. ಇದನ್ನ ಯಾರು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂತಂದ್ರೆ ಅದರ ಒಂದು ಅಧಿಕಾರವನ್ನ ನಮ್ಮ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಇನ್ನ ಎಷ್ಟು ಅವಧಿ ಅಂದಾಗ 5 ವರ್ಷ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಇಲ್ಲಿ ಒಬ್ಬರು ಈ ಫಿನಾನ್ಸ್ ಕಮಿಷನ್ಗೆ ಚೇರ್ಮನ್ ಆಗಿರ್ತಾರೆ. ಅವರ ಹೆಸರಿನಲ್ಲಿ ಆ ಒಂದು ಫಿನಾನ್ಸ್ ಕಮಿಷನ್ ಅನ್ನ ಕೂಡ ಕರೀತಾ ಇರ್ತಾರೆ. ಇದು 5 ವರ್ಷಗಳಿಗೆ ಅಪ್ಲಿಕಬಲ್ ಆಗುವಂತೆ ಫಿನಾನ್ಸ್ ಕಮಿಷನ್ ಮಾಡುವಂತ ರೆಕಮೆಂಡೇಶನ್ಸ್ಗಳು 5 ವರ್ಷಕ್ಕೆ ಅಪ್ಲಿಕಬಲ್ ಆಗುವಂತೆ ಇರುತ್ತೆ. ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಅದು 6 ವರ್ಷ ಕೂಡ ಆಗ್ಬೋದಾಗಿರುತ್ತೆ ಅಥವಾ ಇಂಟರಿಮ್ ರೆಕಮೆಂಡೇಶನ್ಸ್ ಗಳನ್ನ ತರಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ 15th ಫಿನಾನ್ಸ್ ಕಮಿಷನ್ ಕೂಡ ಇಂಟರಿಮ್ ರೆಕಮೆಂಡೇಶನ್ಸ್ ಅನ್ನ ಕಳೆದ 1 ವರ್ಷಕ್ಕೆ ಅಂತ ಹೇಳಿ ನೀಡಲಾಗಿತ್ತು. ಇದನ್ನು ಕೂಡ ನಾವಿಲ್ಲಿ ನೆನಪಿಟ್ಕೊಳ್ಬಹುದಾಗುತ್ತೆ. ಇನ್ನ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 243I ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರವಾಗಿ 73rd and 74th ಅಮೆಂಡ್ಮೆಂಟ್ಸ್ ಗಳು ಬಂದ ನಂತರದಲ್ಲಿ ಸ್ಟೇಟ್ ಫಿನಾನ್ಸ್ ಕಮಿಷನ್ಸ್ ಗಳನ್ನ ತರ್ತಾರೆ. ಇದನ್ನ ತಂದಂತ ಉದ್ದೇಶ ಅರ್ಬನ್ ಲೋಕಲ್ ಬಾಡೀಸ್ ಗಳಿಗೆ ಮತ್ತೆ ಗ್ರಾಮ ಪಂಚಾಯತ್ಸ್ ಗಳನ್ನ ಒಳಗೊಂಡಂತೆ ರೂರಲ್ ಲೋಕಲ್ ಬಾಡೀಸ್ ಗಳಿಗೆ ಇವುಗಳಿಗೆ ಕೂಡ ಡೆವಲ್ಯೂಷನ್ ಆಫ್ ಫಿನಾನ್ಸಸ್ ಅನ್ನುವಂಥದ್ದು ಆಗಬೇಕು ಅನ್ನುವಂಥ ಕಾರಣದಿಂದ ಸ್ಟೇಟ್ ಫಿನಾನ್ಸ್ ಕಮಿಷನ್ ಕೂಡ ಜಾರಿಗೆ ಬರುತ್ತೆ. KPSC ಅಥವಾ UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಫಿನಾನ್ಸ್ ಕಮಿಷನ್ಸ್ ಗಳ ಚೇರ್ಮನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅದನ್ನ ನೆನಪಿಟ್ಕೊಳ್ಬೇಕು. 15th ಫಿನಾನ್ಸ್ ಕಮಿಷನ್ ನಲ್ಲಿ NK ಸಿಂಗ್ ಚೇರ್ಮನ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಇಲ್ಲಿ ವರ್ಟಿಕಲ್ ಡೆವಲ್ಯೂಷನ್ ಟು ಲೋಕಲ್ ಗವರ್ಮೆಂಟ್ಸ್ ಅನ್ನುವಂಥದ್ದು ಇನ್ಕ್ರೀಸ್ ಆಗೋದ್ರ ಬಗ್ಗೆ ಈ ಒಂದು ಲೇಖನ ಅನ್ನುವಂಥದ್ದು ಮಾತನಾಡ್ತಾ ಇದೆ. ಲೋಕಲ್ ಗವರ್ಮೆಂಟ್ಸ್ ಗಳಿಗೆ ವರ್ಟಿಕಲ್ ಡೆವಲ್ಯೂಷನ್ ಆಫ್ ಫಿನಾನ್ಸಸ್ ಅನ್ನುವಂಥದ್ದು ಹೆಚ್ಚಾಗೋದ್ರಿಂದಾಗಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ಷಮತೆ ಅನ್ನುವಂಥದ್ದು ಲೋಕಲ್ ಗವರ್ಮೆಂಟ್ ನಲ್ಲಿ ಬರುತ್ತೆ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ ಆಗಿದೆ. ವರ್ಟಿಕಲ್ ಡೆವಲ್ಯೂಷನ್ ಅನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಸ್ಟೇಟ್ ಫಿನಾನ್ಸ್ ಕಮಿಷನ್ಸ್ ಗಳ ಪ್ರಾರಂಭ ಆಗಿದ್ದಂಥದ್ದು ಮತ್ತು ಈ ಫಿನಾನ್ಸ್ ಕಮಿಷನ್ ಅಡಿಯಲ್ಲಿ ಅವರಿಗೂ ಕೂಡ ಅಂದ್ರೆ ಲೋಕಲ್ ಗವರ್ಮೆಂಟ್ಸ್ಗೂ ಕೂಡ ಡೆವಲ್ಯೂಷನ್ ಅನ್ನ ನೀಡುವಂಥದ್ದು ಇದೆಲ್ಲವೂ ಕೂಡ ವರ್ಟಿಕಲ್ ಡೆವಲ್ಯೂಷನ್ ಟು ಲೋಕಲ್ ಗವರ್ಮೆಂಟ್ ಏನು ಫಂಡಿಂಗ್ ಅನ್ನುವಂಥದ್ದು ಆಗುತ್ತೆ ಅದನ್ನ ಹೆಚ್ಚುಗೊಳಿಸುವಂತಹ ಹಾದಿಯಲ್ಲಿ ಮಾಡಿದಂಥ ಒಂದು ಮೆಜರ್ಸ್ಗಳೇ ಆಗಿದ್ರು ಕೂಡ ಇನ್ನೂ ಕೂಡ ಹೆಚ್ಚಿನದಾಗಿ ವರ್ಟಿಕಲ್ ಡೆವಲ್ಯೂಷನ್ ಅನ್ನುವಂಥದ್ದು ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇನ್ನು ಬರುವಂತ ದಿನಗಳಲ್ಲಿ ನಾವು ನೋಡಿದಾಗ 11th ಫಿನಾನ್ಸ್ ಕಮಿಷನ್ ಅಡಿಯಲ್ಲಿ ಕೇವಲ 0.78% ನಷ್ಟು ಲೋಕಲ್ ಗವರ್ಮೆಂಟ್ಸ್ಗೆ ಅಂತ ಹೇಳಿ ಹಣವನ್ನ ಮೀಸಲಿಡಲಾಗಿತ್ತು. ಆದರೆ 15th ಫಿನಾನ್ಸ್ ಕಮಿಷನ್ ಪ್ರಕಾರವಾಗಿ 4.23% ನಷ್ಟು ಹಣವನ್ನ ಲೋಕಲ್ ಗವರ್ಮೆಂಟ್ಸ್ ಗಳಿಗೆ ಅಂತ ಹೇಳಿ ಡೆವಲ್ಯೂಷನ್ ಅನ್ನ ಫಿನಾನ್ಸಸ್ ರೆವಲ್ಯೂಷನ್ ಅನ್ನ ನೀಡಲಾಗಿದೆ. ಇನ್ನು 14th ಫಿನಾನ್ಸ್ ಕಮಿಷನ್ಗೆ ಕಂಪೇರ್ ಮಾಡಿದಾಗ ಕೂಡ ಇದು 52% ನಷ್ಟು ಹೆಚ್ಚಾಗಿರುವಂತದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಆರ್ಟಿಕಲ್ ಹಿನ್ನೆಲೆಯಲ್ಲಿ 14th ಫಿನಾನ್ಸ್ ಕಮಿಷನ್ ಅನ್ನ ಚೇರ್ಮನ್ ಯಾರಾಗಿದ್ರು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ ಈಗ ವರ್ಟಿಕಲ್ ಡೆವಲ್ಯೂಷನ್ ಟು ಲೋಕಲ್ ಗವರ್ಮೆಂಟ್ಸ್ ಏನಾಗ್ತದೆ ಇದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ನೆನಪಿರಲಿ. ಇನ್ನು ಲೋಕಲ್ ಗ್ರಾಂಟ್ಸ್ ಅನ್ನುವಂಥದ್ದನ್ನ ಏನ್ ನೀಡ್ತಾ ಇದ್ರು ಈ ಲೋಕಲ್ ಗವರ್ಮೆಂಟ್ಸ್ಗೆ ಅಂತ ಹೇಳಿ ನೀಡುವಂತ ಗ್ರಾಂಟ್ಸ್ಗಳಿಗೆ
ಜೊತೆಗೆ ಈ ಲೋಕಲ್ ಗ್ರಾಂಟ್ಸ್ಗಳನ್ನು ಸ್ಪೆಸಿಫಿಕ್ ಎಕ್ಸ್ಪೆಂಡಿಚರ್ಗೆ, ಸ್ಪೆಸಿಫಿಕ್ ಪರ್ಪಸ್ಗೆ ಅಂತ ಹೇಳಿ ಎಕ್ಸ್ಪೆಂಡಿಚರ್ ಮಾಡಲಿ ಅಂತ ಹೇಳಿ ನೀಡ್ತಾ ಇದ್ದಿದ್ದಂಥದ್ದು. ಸ್ಪೆಸಿಫಿಕ್ ಸೋಷಿಯಲ್ ಸಬ್ಜೆಕ್ಟ್ಸ್ಗಳು ಅವು ಆ ಪ್ರಯಾರಿಟಿ ಏರಿಯಾಸ್ಗಳಿಗೆ ಅಂತ ಹೇಳಿ ಈ ಎಕ್ಸ್ಪೆಂಡಿಚರ್ ಆಗಲಿ ಅಂತ ಹೇಳಿ ಹಣವನ್ನು ನೀಡ್ತಾ ಇರುವಂಥದ್ದು. ಈ ಸ್ಪೆಸಿಫಿಕ್ ಏರಿಯಾಸ್ಗಳು ಯಾವುದು ಅಂತಂದರೆ ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಸ್ಯಾನಿಟೇಷನ್ ಆಗಿರ್ಬೋದು, ಇವೇ ಮುಖ್ಯವಾಗಿ ಬರುವಂಥ ಅಂಶಗಳಾಗುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳೇನು ಅಂತಂದರೆ, ಆದರೆ 15th ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹಣವನ್ನು ಡೆವಲ್ಯೂಷನ್ ಅನ್ನು ನೀಡಿದ್ರು ಕೂಡ ಲೋಕಲ್ ಗೌರ್ಮೆಂಟ್ಸ್ಗಳಿಗೆ, ಇದರಲ್ಲೂ ಕೂಡ ಸಾಕಷ್ಟು ತೊಡಕುಗಳನ್ನು ನಾವು ಕಾಣಬಹುದಾಗುತ್ತೆ. ಅದೇನು ಅಂತಂದರೆ ಮುಖ್ಯವಾಗಿ 13th ಫಿನಾನ್ಸ್ ಕಮಿಷನ್ ಅನ್ನು ನಾವು ಗಮನ ಹರಿಸಿದಾಗ ಪರ್ಫಾರ್ಮೆನ್ಸ್ ಲಿಂಕ್ಡ್ ಗ್ರಾಂಟ್ಸ್ ಅಂತ ಹೇಳಿ ಲೋಕಲ್ ಗೌರ್ಮೆಂಟ್ಸ್ಗಳಿಗೆ ನೀಡಲಾಗ್ತಿದ್ದು. ಅಂದರೆ ಅವರು ಕೆಲವೊಂದು ಕಂಡೀಷನ್ಸ್ಗಳನ್ನು ಮೀಟ್ ಮಾಡಿದಾಗ ಅಥವಾ ಕೆಲವೊಂದು ಈ ರೀತಿಯಾದಂಥ ಸಬ್ಜೆಕ್ಟ್ಸ್ಗಳಲ್ಲಿ ಹೆಚ್ಚಿನ ಒಂದು ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದಾಗ ಆ ಪರ್ಫಾರ್ಮೆನ್ಸ್ ಬೇಸಿಸ್ ಆಗಿ ಅವರಿಗೆ ಗ್ರಾಂಟ್ಸ್ಗಳನ್ನು ನೀಡುವಂಥದ್ದು. ಈ ರೀತಿ ಪರ್ಫಾರ್ಮೆನ್ಸ್ ಬೇಸ್ಡ್ ಗ್ರಾಂಟ್ಸ್ಗಳನ್ನು ನೀಡ್ತಾ ಹೋದಾಗ ಅವರಿಗೂ ಕೂಡ ಒಂದು ಇನ್ಸೆಂಟಿವೈಸ್ ಮಾಡಿದಾಗುತ್ತೆ. ಅವ್ರು ಮಾಡಿದಂಥ ಒಳ್ಳೆ ಕರ್ತವ್ಯಗಳಿಗೆ ಅಂತ ಹೇಳಿ ಅವರಿಗೆ ಹೆಚ್ಚಿನ ಹಣವನ್ನು ನೀಡಿದಾಗುತ್ತೆ. ಇದರಿಂದಾಗಿ ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನುವಂಥದ್ದು ಆ ಲೋಕಲ್ ಬಾಡೀಸ್ಗಳ ಮಧ್ಯದಲ್ಲಿ ಬೆಳೆಯುತ್ತೆ. ಆ ಕಾರಣದಿಂದಾಗಿ ಪರ್ಫಾರ್ಮೆನ್ಸ್ ಲಿಂಕ್ಡ್ ಗ್ರಾಂಟ್ಸ್ಗಳನ್ನು ನೀಡುವಂಥದ್ದು. ಆದರೆ 13th ಫಿನಾನ್ಸ್ ಕಮಿಷನ್ ಅಡಿಯಲ್ಲಿ 35% ಪರ್ಫಾರ್ಮೆನ್ಸ್ ಲಿಂಕ್ಡ್ ಗ್ರಾಂಟ್ಸ್ಗಳನ್ನು ನೀಡ್ತಾ ಇದ್ರೆ, ಈಗ ಈ ಒಂದು 15th ಫಿನಾನ್ಸ್ ಕಮಿಷನ್ ಅಡಿಯಲ್ಲಿ ಇದನ್ನ ಸಾಕಷ್ಟು ಕಡಿಮೆ ಆಗುವಂತೆ ಮಾಡಿರ್ತಕ್ಕಂಥದ್ದು. ಇದು ಇಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಅಂಶ ಆಗುತ್ತೆ. 13th ಫಿನಾನ್ಸ್ ಕಮಿಷನ್ ಅಡಿಯಲ್ಲಿ 6 ಕಂಡೀಷನ್ಸ್ಗಳನ್ನು ಗ್ರಾಮ ಪಂಚಾಯತ್ಸ್ಗಳಿಗೆ, 9 ಕಂಡೀಷನ್ಸ್ಗಳನ್ನು ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ನೀಡಲಾಗಿತ್ತು. ಇವುಗಳ ಅಡಿಯಲ್ಲಿ ಪರ್ಫಾರ್ಮೆನ್ಸ್ ಲಿಂಕ್ಡ್ ಗ್ರಾಂಟ್ಸ್ಗಳನ್ನು 35% ನೀಡಲಾಗ್ತಿತ್ತು. ಆದರೆ ಈಗ ಅದು ಸಾಕಷ್ಟು ಕುಸಿತವನ್ನು ಕಂಡು ಕೇವಲ 8,000 ಕೋಟಿ ರೂಪಾಯಿಗಳನ್ನು ಈ ಪರ್ಫಾರ್ಮೆನ್ಸ್ ಲಿಂಕ್ಡ್ ಗ್ರಾಂಟ್ಸ್ಗಳ ಆಧಾರದ ಮೇಲೆ ನೀಡ್ತಾ ಇರ್ತಕ್ಕಂಥದ್ದು. ಇನ್ನು ಸರ್ವಿಸಸ್ಗಳ ಡೀಟೈಲ್ಸ್ಗಳನ್ನು ಹೆಚ್ಚಿನದಾಗಿ ವ್ಯಕ್ತಪಡಿಸದೇ ಇರತಕ್ಕಂಥದ್ದು ಕೂಡ ಈ 15th ಫಿನಾನ್ಸ್ ಕಮಿಷನ್ ಅಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಆಗಿದೆ. ಇನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಹಣ ಹಂಚಿಕೆಯನ್ನು ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಒಂದು ಬ್ಯಾಲೆನ್ಸಿಂಗ್ ಅನ್ನ ಲೋಕಲ್ ಗೌರ್ಮೆಂಟ್ಸ್ಗಳೊಟ್ಟಿಗೆ ಮಾಡುವಂಥದ್ದನ್ನ ಇಲ್ಲೆಲ್ಲೋ ಒಂದು ಕಡೆ 15th ಫಿನಾನ್ಸ್ ಕಮಿಷನ್ ಮರ್ತು ಹೋಗಿದೆ, ಅಥವಾ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ಕೂಡ ಇದರ ವಿರುದ್ಧವಾಗಿ ಬರ್ತಾ ಇರತಕ್ಕಂಥ ಒಂದು ಕ್ರಿಟಿಸಿಸಮ್ ಅಂತಾನೆ ಹೇಳ್ಬೋದು. ಇನ್ನು ಜೊತೆಗೆ ಇಲ್ಲಿ ಹಣವನ್ನ ಅಲೋಕೇಟ್ ಮಾಡುವಾಗ ಲೋಕಲ್ ಗೌರ್ಮೆಂಟ್ಸ್ಗಳಿಗೆ 2011 ಸೆನ್ಸಸ್ ಅನ್ನ ಫಾಲೋ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ನೆಗೆಟಿವ್ಸ್ಗಳನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಹಾಗಾಗಿ ಈ ನೆಗೆಟಿವ್ಸ್ಗಳನ್ನ ತೆಗೆದು ಹಾಕುವಂತೆ ಇನ್ನಷ್ಟು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಲೋಕಲ್ ಗೌರ್ಮೆಂಟ್ಸ್ಗಳಿಗೆ ಹಣವನ್ನ ಡೆವಲ್ಯೂಷನ್ ಅನ್ನ ನೀಡಬೇಕು. ವರ್ಟಿಕಲ್ ಡೆವಲ್ಯೂಷನ್ ಅನ್ನುವಂಥದ್ದು ಇನ್ನೂ ಎಫೆಕ್ಟಿವ್ ಆಗಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಎಡಿಟೋರಿಯಲ್ ಅನ್ನ ಲೇಖಕರು ಬರೆದಿರ್ತಕ್ಕಂಥದ್ದು. ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ 14th ಫಿನಾನ್ಸ್ ಕಮಿಷನ್ನ ಚೇರ್ಮನ್ ಯಾರಾಗಿದ್ರು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾವು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.